ಯಾರಲ್ಲ ಅವಳು ಹುಡುಗಿ ಊಟ ಮಾಡ್ಕೊಂಡು ಹೋಗು. ನಮ್ಮ ಮಧ್ಯದಲ್ಲಿ ನಗು ಬಂದ್ರೆ ಏನ್ ಮಾಡ್ತೀರಾ? ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ. ಈ ವಿಡಿಯೋ ಚೆನ್ನೇಶ್ ಮನೆ ಗೃಹ ಪ್ರವೇಶ ಆಗಿರುತ್ತೆ. ಇವರು ಸಿಂಚನ ಅಲಿಯಾಸ್ ಸೆಕ್ರೆ ಅಂತ. ಚೆನ್ನೇಶ್ ಎಲ್ಲಿ ಅಂತ ಹುಡ್ಕಾಡ್ಬೇಕಾದ್ರೆ ಮೇಲಿಂದ ಎಂಟ್ರಿ ಕೊಟ್ಟ. ಫಂಕ್ಷನ್ ಓಡಾಟದಲ್ಲಿ ಕೆಳಗೆ ಬಿದ್ದು ಕೈಗೆ ಸ್ಟಿಚ್ ಹಾಕ್ಸ್ಕೊಂಡು ಬಂದಿದ್ದ. ಹಾಗೆ ನಾವು ಬಂದ್ವಿ ಅಂತ ಮಂಗಳಾರತಿ ಕೊಟ್ಟ. ಮಂಗಳಾರತಿ ಎಲ್ಲ ತಗೊಂಡು ನಮ್ಮ ಸಿಂಚನ ಚೆನ್ನಿಗೆ ಚಿಕ್ಕಮ್ಮನ ಮಗಳಾಗಬೇಕು, ನಾವೆಲ್ಲ ಅತ್ತೆ ಅಂತ ರೇಗಿಸಿದ್ಕೆ ಅವಳು ಅವ್ರ ಅಮ್ಮನ್ನೇ ಕರೆದು ಕೇಳಿಸ್ಬಿಟ್ಲು. ಯಾಕೆ ಅಂತ ಗೊತ್ತಿಲ್ಲ, ನನ್ನ ಕ್ಯಾಮ್ರಾ ಇಟ್ಕೊಂಡು ಹೋದ ತಕ್ಷಣ ಎಲ್ಲರೂ ಮುಖ ಮುಚ್ಕೊಂಡು ಆ ಕಡೆ ಹೋಗ್ತಾ ಇದ್ರು. ಎಲ್ಲರ ಹತ್ರನೂ ಒಂದು ಹಾಯ್ ಹೇಳ್ಸಿ ನಾನು ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋದ್ರೆ ನಮ್ಮ ಲವರ್ ಬಾಯ್ ಬ್ಯುಸಿ ಆಗಿದ್ರು. ಆಚೆಗೆ ಬಂದು ನೋಡಿದ್ರೆ ನಮ್ಮ ಶ್ರೀಜಿ ಒಬ್ಬೊಬ್ಬನೇ ಐಡೆನ್ಸಿ ಕಾಡ್ತಾ ಇದ್ದ. ಹಾಗೆ ಕ್ಯಾಮ್ರಾ ಲೆಫ್ಟಿಗೆ ತಿರ್ಗಿಸಿದ್ರೆ ನಮ್ಮ ವರ್ಷ ಸೆಲ್ಫಿ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿ ಚೆನ್ನಾಗಿದೆ ಅಂತ ಕೇಳಿದ್ಕೆ ರಜನಿಕಾಂತ್ ತಂಗಿ ಅಂದ್ರು. ಇದು ನನ್ನ ಬೆಸ್ಟ್ ಫ್ರೆಂಡ್ ಅರ್ಷಿತಾ ಅಂತ. ಅವಳನ್ನ ವಿಡಿಯೋದಲ್ಲಿ ತೋರಿಸಿಲ್ಲ ಅಂತ ಅಳ್ತಾ ಇದ್ದು, ಅದಕ್ಕೆ ಇವತ್ತು ಫುಲ್ಲು ಅವಳೇ ಇದ್ದಾಳೆ ವಿಡಿಯೋದಲ್ಲಿ. ನಮ್ಮ ಗ್ಯಾಂಗಲ್ಲಿ ಒಂದು ಒಳ್ಳೆ ಪ್ರತಿಭೆ ಇದೆ, ಬಾರೋ ಒಳಗೆ ಅಂದಿದ್ಕೆ ಏನಂದ ಅಂತ ನೀವೇ ಕೇಳಿ. ಅವನೇ ಸ್ಟೈಲಾಗಿ ಬಂದ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ, ಆದರೆ ಅವ್ನು ಕೊನೆವರೆಗೂ ಚೆನ್ನಾಗಿ ಬರಲೇ ಇಲ್ಲ. ಶ್ರೀಜಿತ್ ಇವತ್ತು ಟೆಂಪ್ರವರಿ ಮುಸ್ತಫಾ ಆಗಿದ್ದ. ಯಾರು ಫೋಟೋ ತೆಗಿತಾ ಇದ್ದಾರೆ ಅಂತ ನೋಡಿದ್ರೆ ಮರ್ಷಿತಾ ಅವ್ರು ಒಂದ್ಸಲ ನಕ್ಕಿದ್ರು ನೋಡಿ, ಫಿದಾ ಆಗೋದೆ. ಯಾರಲ್ಲ ಅವಳು ಹುಡುಗಿ ಈ ವಿಡಿಯೋನೆಲ್ಲ ಹಾಕ್ಬೇಡ ಅಂತ ಹೇಳ್ತಾ ಇದ್ದೆ. ಇಲ್ಲಿ ನಮ್ಮ ಸೆಕ್ರೆ ಫೋಟೋ ಶೂಟಿಗೆ ರೆಡಿ ಆಗ್ತಾ ಇದ್ಲು. ಅದನ್ನ ನೋಡಿ ಮತ್ತೆ ಸ್ಟಾರ್ಟ್ ಆಯ್ತು ನಗು. ಓಕೆನಾ? ನಾನು ಒಂದು ಫೋಟೋ ತೆಗೆಸ್ಕೊಂಡು ನಮ್ಮ ಸಚಿನ್ಗೂ ಒಂದು ಪಂಕಾಗಿರೋ ಸನ್ ಗ್ಲಾಸಸ್ ಹಾಕಿ ಫೋಟೋ ತೆಗ್ಸಿದ್ವಿ. ಹೋಗಿ ಬಂದು ಶ್ರೀಜಿತ್ ಹಾಯ್ ಹೇಳ್ಕೊಂಡು ನೋಡಿ. ಅದೇ ಟೈಮಿಗೆ ಚೆನ್ನಿ ಬಂದ, ಸನ್ ಗ್ಲಾಸಸ್ ಎಲ್ಲ ಕೊಟ್ಟು ಅವಂದು ಒಂದೆರಡು ಫೋಟೋ ತೆಗ್ದ್ವಿ. ಈ ಫೋಟೋನೇ ಒಂದು ದೊಡ್ಡ ಕಟ್ಔಟ್ ಮಾಡ್ಸೋಣ ಅಂತ ಇದ್ವಿ. ನೋಡಿದ್ರೆ ಮತ್ತೆ ನಮ್ಮ ಲವರ್ ಬಾಯ್ ಬ್ಯುಸಿ ಆಗಿದ್ರು. ಈ ತರ ಬೆರಳನ್ನ ಹುಡುಗಿರ್ ಮಾತ್ರ ಫೋಲ್ಡ್ ಮಾಡ್ಬೋದು ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಅದನ್ನೇ ಟ್ರೈ ಮಾಡ್ತಾ ಇದ್ವಿ. ಊಟ ಮಾಡ್ಕೊಂಡು ಹೋಗು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಕ್ಲಾಸ್ ಮಧ್ಯದಲ್ಲಿ ನಗು ಬಂದ್ರೆ ಏನ್ ಮಾಡ್ತೀರಾ? ಏನಿಬ್ರು ಮ್ಯಾಚಿಂಗ್ ಹಾಕೊಂಡಿದ್ದೀರಾ? ಯಾವ ಇನ್ಸಿಡೆಂಟ್ಸ್?